ಸರ್ಕಾರದ ಕೆಲವು ಅಧಿಕಾರಿಗಳನ್ನ ಬಲಿಕಬಕ್ರ ಮಾಡಿ ತನ್ನನ್ನು ಬಚಾವ್ ಮಾಡಿಕೊಳ್ಳಲು ಹೊರಟಿದ್ದು ಯಾರು? ತಪಾಸಣೆ ಮಾಡಿದರೆ ಸಾಕಷ್ಟು ಅನುಮಾನಗಳು. ಆಡಿದವರ ಆಟ ಆ 11 ಜನ, ಏರಿದ್ದು ಚಟ್ಟ ಈ 11 ಜನ. ಪೊಲೀಸರಿಗೆ ಗೇಟ್ ಪಾಸ್, ಬಲಿಕಬಕ್ರ ಆಗಿದ್ದು ಯಾರು? ಸಾಮ್ರಾಟ್ ಟಿವಿಗೆ ಸ್ವಾಗತ. ನಾನು ರೋಹನ್ ಹಿರೇಮ್. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ RCB ಹಬ್ಬದ ವೇಳೆ ನಡೆದು ಹೋದ ಘೋರ ಕಾಲ್ ತುಳಿತದಲ್ಲಿ 11 ಜನ ದಾರುಣವಾಗಿ ಉಸಿರು ಚೆಲ್ಲಿ 56 ಮಂದಿ ಗಾಯಗೊಂಡ ದುರಂತದಲ್ಲಿ ಅತ್ಯಂತ ದುಃಖಕರ ಘಟನೆ ಎಲ್ಲರನ್ನು ಆತಂಕಕ್ಕೆ ಒಳಪಡಿಸಿತ್ತು. ಸಂಭ್ರಮದ ಕ್ಷಣಗಳನ್ನು ಅನುಭವಿಸಲು ಬಂದಿದ್ದಂತಹ ಫ್ಯಾನ್ಸ್ ಪ್ರಾಣ ಹಾರಿ ಹೋಗಿದ್ದು ನಿಜಕ್ಕೂ ನೋವಿನ ಸಂಗತಿ. ಇಡೀ ದೇಶ ಗಮನ ಸೆಳೆದ ಈ ದುರ್ಘಟನೆಗೆ ರಾಜ್ಯ ಸಚಿವ ಸಂಪುಟ ಎಮರ್ಜೆನ್ಸಿ ಮೀಟಿಂಗ್ ಮಾಡಿ ಗಂಭೀರ ನಿರ್ಣಯಗಳನ್ನು ತೆಗೆದುಕೊಂಡಿದ್ದಾರೆ. ವಾಹ್! ನಮ್ಮ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಅವರ ನೇತೃತ್ವದ ಏಕಸದಸ್ಯ ಪೀಠ ಈಗ ತನಿಖೆ ಆಯೋಗ ರಚನೆ ಮಾಡಿದ್ದಾರೆ. RCB ಸಂಸ್ಥೆ ಕಾರ್ಯಕ್ರಮ ಏರ್ಪಡಿಸಿದ್ದ ಸಂಸ್ಥೆ ಹಾಗೂ ಕರ್ನಾಟಕದ ರಾಜ್ಯ ಕ್ರಿಕೆಟ್ ಕಂಪನಿಯ ವಿರುದ್ಧ FIR ದಾಖಲಿಸಿ ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಸೇರಿದಂತೆ 5 ಸೇರಿ ವಿಕಾಸ್ ಕುಮಾರ್ ಮತ್ತು ಬಾಲಕೃಷ್ಣ ಗಿರೀಶ್ ಈ 5 ಇನ್ಸ್ಪೆಕ್ಟರ್ಗಳು ಸಸ್ಪೆಂಡ್ ಆಗಿದ್ದಾರೆ. ಈ ಅಧಿಕಾರಿಗಳ ಬೇಜವಾಬ್ದಾರಿತನ, ನಿರ್ಲಕ್ಷ್ಯತೆ ಹಾಗೂ ಅಹಿತಕರ ಘಟನೆಗಳೇ ಕಾರಣ ಎಂಬುದು ರಾಜ್ಯ ಸರ್ಕಾರ ಈಗ ಸಮರ್ಥಿಸಿಕೊಂಡಿದೆ. ತಕ್ಷಣದ ಈ ನಿರ್ಧಾರ ತೋರಿಕೆಗೆ ಸೂಕ್ತವಾಗಿರುವಂತೆ ತೋರುತ್ತವೆ. ಆದರೆ ಆಳ ಅಗಲವಾಗಿ ತಪಾಸಣೆ ಮಾಡಿದರೆ ಸಾಕಷ್ಟು ಅನುಮಾನಗಳು ಹುಟ್ಟಿಕೊಳ್ಳುತ್ತವೆ. ಯಾರೋ ತಪ್ಪಿಗೆ ಇನ್ನೊಬ್ಬರ ಬಲಿ ಎಂಬಂತೆ ಪಿತೂರಿ ನಡೆದಿದೆ ಎಂಬ ಮಾತು ಕೇಳಿ ಬಂದಿವೆ. ಇಡೀ ದುರಂತದ ಘಟನೆಯಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಹಾಗಾದರೆ ಏನೂ ಇರಲಿಲ್ವಾ? ಎಲ್ಲ ನಿರ್ಧಾರಗಳನ್ನು ಪಕ್ಕಾ ಗಮನಿಸದೆ ಪೊಲೀಸ್ ಅಧಿಕಾರಿಗಳಾದ KSC, RCB ಸಂಸ್ಥೆಗಳು ಕೈಗೊಳ್ಳಲಿಲ್ಲವೇ? ಈ ಆತುರದ ಆಚರಣೆ ಹಿಂದೆ ಪ್ರಭಾವಿ ರಾಜಕಾರಣಿಗಳು ಒತ್ತಡವಂತೂ ಕಡಾಖಂಡಿತವಾಗಿಯೂ ಇದ್ದೇ ಇರುತ್ತದೆ. ಯಾಕಂದ್ರೆ ಪ್ರಚಾರ ಬೇಕಲ್ವಾ? ಅಹಮದಾಬಾದ್ನಲ್ಲಿ IPL ಫೈನಲ್ ಪಂದ್ಯ ತಡರಾತ್ರಿ ಮುಕ್ತಾಯಗೊಂಡಿತ್ತು. ಆ ಬಳಿಕ ಅಲ್ಲಿಂದ ಬೆಳಗಿನ ಜಾವದವರೆಗೂ RCB ಆಟಗಾರರ ಸಂಭ್ರಮಾಚರಣೆ ಆಚರಿಸಿ ಮರುದಿನ ಬೆಳಗ್ಗೆ ಹೊರಟು ಬೆಂಗಳೂರಿನತ್ತ ಸಾರ್ವಜನಿಕ ಸಮಾರಂಭಾಚರಣೆಗಳಲ್ಲಿ ಪಾಲ್ಗೊಳ್ಳುವಂತೆ ಅವರ ಮೇಲೆ ಒತ್ತಡ ಹೇರಿದವರು ಯಾರು ಅಂತ ನಮ್ಮ ಜನಕ್ಕೆ ಗೊತ್ತೇ ಇದೆ. ಹಿಂದಿನ ರಾತ್ರಿಯಿಂದ ಬೆಳಗಿನ ಜಾವದವರೆಗೂ ಕೂಡ ಬೆಂಗಳೂರಿನಲ್ಲಿ ನಮ್ಮ ಸ್ಥಳೀಯ ಖಾಕಿ ತಂಡ ಲಕ್ಷಾಂತರ ಕ್ರಿಕೆಟ್ ಅಭಿಮಾನಿಗಳ ಸಂಭ್ರಮಾಚರಣೆಯನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಸುಸ್ತಾಗಿದ್ದು ಎಲ್ಲರಿಗೂ ಗೊತ್ತೇ ಇದೆ. ಅವರಿಗೆ ದಿಢೀರನೆ ರಾಜ್ಯ ಸರ್ಕಾರ ಉತ್ಸವದ ಹಣೆಪಟ್ಟಿ ಕಟ್ಟಿದ್ದು ಇದೇ ನಮ್ಮ ಜನಪ್ರತಿನಿಧಿಗಳಲ್ವಾ? ನಮ್ಮ ನ್ಯಾಯಾಲಯವು ಕೂಡ ಸ್ವ ಇಚ್ಛೆಯಿಂದ ಸುಮೋಟೋ ಕೇಸ್ ದಾಖಲಿಸಿಕೊಂಡು ವಿಚಾರಣೆಯ ಛಾಟಿ ಬೀಸಿದೆ. ಸರ್ಕಾರದ ಕೆಲವು ಅಧಿಕಾರಿಗಳನ್ನ ಬಲಿಕಬಕ್ರ ಮಾಡಿ ತನ್ನನ್ನು ಬಚಾವ್ ಮಾಡಿಕೊಳ್ಳಲು ಹೊರಟಿದ್ದು ಯಾರು? ಇದೇ ನಮ್ಮ ರಾಜಕಾರಣಿಗಳಲ್ವಾ? ಇಷ್ಟು ದೊಡ್ಡ ಘಟನೆ ನಡೆದಿರುವಾಗ ಸರ್ಕಾರ ಕನಿಷ್ಠ ಪಕ್ಷ ನೈತಿಕ ಹೊಣೆ ಹೊತ್ತಿ ಕ್ಷಮೆ ಯಾಚಿಸುವ ಅನುಕಂಪವನ್ನಾದರೂ ತೋರಿಸಬೇಕಿತ್ತಲ್ಲವೇ? ನಮ್ಮ ಜನಸಾಮಾನ್ಯರಿಗೆ ಇಂತಹ ಅನೇಕ ಪ್ರಶ್ನೆಗಳಿಗೆ ಕ್ಲಿಯರ್ ಕಟ್ಟಾಗಿ ಇನ್ನೂ ಉತ್ತರ ಸಿಗಬೇಕಿದೆ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ. ಇದು ಸಾಮ್ರಾಟ್ ಟಿವಿ, ಸದಾ ನೊಂದವರೊಂದಿಗೆ.